ಧನುರ್ಮಾಸ. ಪ್ರತಿ ವರ್ಷ ಸೂರ್ಯನು ಧನು ರಾಶಿಗೆ ಸೇರುವಾಗ ಧನುರ್ಮಾಸ ಆರಂಭವಾಗುತ್ತದೆ. ಇದು ಡಿಸೆಂಬರ್ ಮಧ್ಯದಿಂದ ಜನವರಿ ಮಧ್ಯದವರೆಗೆ ಬರುತ್ತದೆ. ಈ ವರ್ಷ 16 ಡಿಸೆಂಬರ್ರಿಂದ 14 ಜನವರಿ 2026 ಮಕರ ಸಂಕ್ರಾಂತಿಯವರೆಗೆ ಧನುರ್ಮಾಸ. ಈ ಮಾಸದಲ್ಲಿ ವಿಶೇಷವಾಗಿ ಚಳಿ ಇರುತ್ತದೆ. ಚಳಿಯ ತೀವ್ರತೆಯೆಷ್ಟು ಇರುತ್ತದೆ ಎಂದರೆ ಚಳಿಯನ್ನು ತಾಳಲಾರದೆ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗುತ್ತಾನೆ, ಮುದುರಿಕೊಳ್ಳುತ್ತಾನೆ, ಮಲಗುತ್ತಾನೆ. ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂದು ಹೆಸರು. ಪುರಾಣಗಳ ಪ್ರಕಾರ ದೇವತೆಗಳ ರಾಜನಾದ ಇಂದ್ರ ಅಸುರರಿಂದ ಪರಾಜಿತನಾಗಿ ರಾಜ್ಯಭ್ರಷ್ಟನಾಗುತ್ತಾನೆ. ಆಗ ತನ್ನ ಪತಿದೇವನ ಕಲ್ಯಾಣಕ್ಕಾಗಿ ಶಚಿದೇವಿ ಶ್ರೀಹರಿಯನ್ನು ಪೂಜಿಸುತ್ತಾಳೆ. ಅದರಿಂದ ಸಂತುಷ್ಟನಾದ ಶ್ರೀಮನ್ನಾರಾಯಣನ ಕೃಪೆಯಿಂದ ಮತ್ತೆ ಇಂದ್ರ ಪದವಿ ಪಡೆದುಕೊಂಡದ್ದು ಇದೇ ಧನುರ್ಮಾಸದಲ್ಲಿ. ಈ ಮಾಸದಲ್ಲಿ ದೇವತೆಗಳೂ ಕೂಡ ದೇವರನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜಿಸುತ್ತಾರೆ. ಈ ತಿಂಗಳು ಪೂರ್ತಿ ಬ್ರಹ್ಮಮುಹೂರ್ತವೇ. ಈ ಮಾಸದಲ್ಲಿ ದೇಹವನ್ನು ದಂಡಿಸಿ ಚಳಿ ಇದ್ದರೂ ನದಿಯಲ್ಲಿ ಸ್ನಾನ ಮಾಡಿ ಬರೀ ದೇವರ ಕಾರ್ಯಗಳನ್ನೇ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತವೆ. ಈ ಸಮಯದಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಶುಭ ಕಾರ್ಯಗಳನ್ನು ಮುಂದೂಡಲಾಗುತ್ತದೆ. ಇದನ್ನು ಶೂನ್ಯ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಮಹಾವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಧನಸಮೃದ್ಧಿ, ವಿಶೇಷ ಫಲಪ್ರಾಪ್ತಿ. ಪೂಜೆ, ಜಪ, ದಾನಗಳಿಗೆ ಬಹಳ ಶ್ರೇಷ್ಠ ಮಾಸ. ಧನುರ್ಮಾಸದಲ್ಲಿ ಹುಗ್ಗಿಯ ನೈವೇದ್ಯ ದೇವರಿಗೆ ಶ್ರೇಷ್ಠ. ಹುಗ್ಗಿಯ ನೈವೇದ್ಯದ ವೈಜ್ಞಾನಿಕ ಕಾರಣವೆಂದರೆ ಚಳಿಗಾಲದಲ್ಲಿ ದೇಹ ಎಣ್ಣೆ ಅಂಶ ಕಳೆದುಕೊಳ್ಳುವುದರಿಂದ ತುಪ್ಪವು ಅದನ್ನು ದೇಹಕ್ಕೆ ಒದಗಿಸುವುದು. ಮೆಣಸು, ಜೀರಿಗೆ ಇದು ಶೀತ ತಡೆಯುವುದು, ಕಫ, ವಾಂತಿ, ಪಿತ್ತ ನಿವಾರಿಸಿ ದೇಹಕ್ಕೆ ಉಷ್ಣವನ್ನು ನೀಡುವುದು ಹಾಗೂ ಹಸಿ ಶುಂಠಿ ಜೀರ್ಣಕ್ರಿಯೆಗೆ ಶ್ರೇಷ್ಠವಾದುದು. ಎಲ್ಲವನ್ನೂ ಹುಗ್ಗಿಯಲ್ಲಿ ಬಳಸುವುದರಿಂದ ಚಳಿಯಲ್ಲಿ ದೇಹದ ತಾಪಮಾನ ಸಮತೋಲನವಾಗುತ್ತದೆ. ಧನುರ್ಮಾಸದಲ್ಲಿ ಮಾಡಿದ ದಾನಗಳು ಅಕ್ಷಯ ಫಲವನ್ನು ಕೊಡುತ್ತವೆ. ಹೆಸರು ಬೇಳೆ, ತುಪ್ಪ, ಅಕ್ಕಿ, ಹಾಲು, ಬೆಲ್ಲ, ಸಕ್ಕರೆ, ತಾಂಬೂಲ, ತೆಂಗಿನಕಾಯಿ, ಮೆಣಸು, ಜೀರಿಗೆ, ಒಣಕೊಬ್ಬರಿ, ಬಟ್ಟಲು ಈ ರೀತಿಯಾಗಿ ನಿಮ್ಮ ಕೈಲಾದಷ್ಟು ಯಾವುದಾದರೂ ದೇವಸ್ಥಾನಕ್ಕೆ ಕೊಡಬಹುದು, ಬ್ರಾಹ್ಮಣರಿಗೆ ಕೊಡಬಹುದು. ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷ ಪೂಜೆ ಅತ್ಯಂತ ಶ್ರೇಷ್ಠವೆಂದು ಶಾಸ್ತ್ರಗಳು ಹೇಳುತ್ತವೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಅಶ್ವತ್ಥ ವೃಕ್ಷದ ಬಳಿಗೆ ಹೋಗಿ ವೃಕ್ಷಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂವು ಅರ್ಪಿಸಬೇಕು. ತುಪ್ಪದ ದೀಪ ಹಚ್ಚಿ ಸಕ್ಕರೆಯನ್ನು ನೈವೇದ್ಯ ಮಾಡಿ 7 ಬಾರಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಅಶ್ವತ್ಥ ವೃಕ್ಷ ಮಂತ್ರ ಹೇಳಬೇಕು. ಅಶ್ವತ್ಥ ವೃಕ್ಷ ಮಂತ್ರ ಮೂಲತಃ ಬ್ರಹ್ಮರೂಪಾಯ ಮಧ್ಯತಃ ವಿಷ್ಣುರೂಪಿಣೆ ಅಗ್ರತಃ ಶಿವ ರೂಪಾಯ ವೃಕ್ಷರಾಜಾಯ ತೇ ನಮಃ. ಮಂತ್ರದ ಅರ್ಥ: ಅಶ್ವತ್ಥ ವೃಕ್ಷವನ್ನು ತ್ರಿಮೂರ್ತಿಗಳ ರೂಪ ಎಂದು ಹೇಳುತ್ತಾರೆ. ವೃಕ್ಷದ ಬೇರುಗಳಲ್ಲಿ ಬ್ರಹ್ಮದೇವರ ವಾಸ ಇದೆ. ಮಧ್ಯಭಾಗದಲ್ಲಿ ಶ್ರೀ ಮಹಾವಿಷ್ಣುವಿನ ರೂಪವಿದೆ. ಮೇಲ್ಭಾಗದಲ್ಲಿ ಶಿವ ವಾಸಿಸುತ್ತಾನೆ. ಈ ಪವಿತ್ರ ಮರಗಳ ರಾಜ ಅಶ್ವತ್ಥನಿಗೆ ನಮಸ್ಕಾರ. ಹೀಗೆ ಅಶ್ವತ್ಥ ವೃಕ್ಷದ ಪೂಜೆಯನ್ನು ಧನುರ್ಮಾಸದಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತದೆ. ಧನ್ಯವಾದಗಳು.